ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಗುರುವಾರ ಸಂಜೆ ಆ್ಯಕ್ಚುಲಿ ನಾನು ರಾಗಿ ಎಲ್ಲ ನೆನೆ ಹಾಕಿ ಮೇಲ್ಗಡೆ ಇಟ್ಟಿದ್ದೆ. ನಾನು ರಾಗಿ ಮಾಲ್ಟ್ ಎಲ್ಲ ಮಾಡ್ತೀನಿ ಅಲ್ವಾ. ಸೊ ಎವ್ರಿ ಡೇ 20 to 25 kg ಆಗುವಷ್ಟು ರಾಗಿ ತೊಳೆದು ಹಾಕ್ತಾನೇ ಇರಬೇಕು. ಏಕೆಂದರೆ ರಾಗಿ ಮಾಲ್ಟ್ಗೆ ತುಂಬಾ ಆರ್ಡರ್ಸ್ ಇದೆ. ಒಂದು ಸಲ ನಿಮಗೆ ಅದರ ಹೆಲ್ತ್ ಬೆನಿಫಿಟ್ಸ್ ಗೊತ್ತಾದ ಮೇಲೆ ಎಲ್ಲರೂ ಸಹ ಹೊರಗಡೆ ಸಿಗುವಂಥ ಮಾಲ್ಟ್ ಪೌಡರ್ನ ಸ್ಟಾಪ್ ಮಾಡಿ ನನ್ನ ಹತ್ರ ತುಂಬಾ ಆರ್ಡರ್ ಕೊಟ್ಟು ತೊಗೊತಾ ಇದ್ದೀರಾ. ಆ್ಯಂಡ್ ತುಂಬ ಮಳೆ ಬರೋ ರೀತಿ ಆಗೋಗಿತ್ತು. 5 ಗಂಟೆ ಟೈಮು, ಬಟ್ ತುಂಬ ಮೋಡ ಥರ ಆಗೋಗಿತ್ತು. ಹಾಗಾಗಿ ಮೇಲ್ಗಡೆ ಬಂದು ನೆನೆ ಹಾಕಿದ್ರಾಗಿ ಮಳೆ ಬಂದುಬಿಟ್ರೆ ಅದರೊಳಗಡೆ ನೀರೆಲ್ಲ ಸೇರಿಕೊಂಡು ಮತ್ತು ಹೊರಗಡೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ರಾಗಿನೆಲ್ಲ ತೆಗೆದು ನೀರು ಬೀಳದೇ ಇರೋವಂಥ ಜಾಗದಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡಿ ಯಾವ ರೀತಿ 5 ಗಂಟೆ ಟೈಮ್ನಲ್ಲೇ ಫುಲ್ಲು ಕಪ್ಪು ಮೋಡ ಆವರಿಸ್ಕೊಬಿಡ್ತು. ಫುಲ್ ಗುಡುಗು ಮಿಂಚು, ಬಟ್ ಗಾಳಿ, ಮಳೆನೇ ಬರಲಿಲ್ಲ. ನಾನು ಆ್ಯಕ್ಚುಲಿ ಮಳೆ ಬರುತ್ತೆ ಅಂತ ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಣಗಿ ಹಾಕಿದ್ದನ್ನೆಲ್ಲ ತೆಗೆದುಬಿಟ್ಟು ಹಾಗೆಯೇ ನೆನೆ ಹಾಕಿದ್ದನ್ನೆಲ್ಲ ಸೈಡ್ಗೆ ಇಟ್ಟಿದ್ದೆ. ಆ್ಯಂಡ್ ಹಾಗೆಯೇ ಬಟ್ಟೆನೂ ಸಹ ಒಣಗಿತ್ತು ಅಲ್ವಾ. ಸೊ ಅದನ್ನು ಸಹ ತೆಗೆದಿಟ್ಬಿಡೋಣ. ಇನ್ನು ನಾಳೆ ತನಕ ಹಾಗೆ ಬಿಟ್ಟರೆ ಅಕಸ್ಮಾತ್ ಏನಾದರೂ ಮಿಡ್ ನೈಟ್ ಜೋರು ಮಳೆ ಬಂದರೆ ಅದೆಲ್ಲ ನೆಂದೋಗ್ಬಿಡುತ್ತೆ. ಯಾಕೆಂದರೆ ಇದು ಸೆಕೆಂಡ್ ಫ್ಲೋರಲ್ಲಿ ನೆರಳೇನೋ ಅಂದರೆ ಮೇಲ್ಗಡೆಗೆ ಛಾವಣಿ ಥರ ಇದೆ, ಬಟ್ ಸೈಡಲ್ಲಿ ಅಡ್ಡ ಮಳೆ ಬಂದಾಗ ಎರಚಲು ಬಂದುಬಿಟ್ರೆ ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಸಹ ತೆಗೆದಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋವಂಥ ಒಂದು ಸಣ್ಣ ಜಾಗದಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪನ್ನು ತೊಗೊಂಡೆ. ಆದರೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡಲಿಲ್ಲ, ನಾನು ಬೇರೆ ತಿಂಡಿನ ಮಾಡಿಕೊಂಡೆ. ಫ್ರೆಶ್ಶಾಗಿ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಹಾಗೆಯೇ ಫ್ರಿಜ್ಜಲ್ಲಿಟ್ಟು ನಾಳೆಗೆ ಪರೋಟಾಗೋ ಅಥವಾ ಬಾತ್ ಬೇಡ ಅಂತ ಅಂದ್ಕೊಂಡೆ. ಯಾಕೆಂದರೆ ಡೈಲಿ ರೈಸ್ ಐಟಮ್ಸ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಸಾಂಬಾರ್ಗೋ ಅಥವಾ ಪರೋಟಾಗೋ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಫ್ರಿಜ್ನಲ್ಲಿ ಹಾಗೆಯೇ ಫ್ರೆಶ್ಶಾಗಿ ಸ್ಟೋರ್ ಮಾಡಿ ಇಟ್ಕೊಂಡೆ. ತಿಂಡಿಗೆ ರೈಸ್ ಮಾಡಿಬಿಟ್ಟು ಮಾವಿನಕಾಯಿ ಇತ್ತು ಮನೆಯಲ್ಲಿ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ. ರೈಸ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ರೈಸ್ ಜೊತೆಗೆ ತೆಗೆದಿಟ್ಕೊಂಡೆ ಫಸ್ಟೇ. ನೆಕ್ಸ್ಟ್ ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇವಿಷ್ಟನ್ನು ಹಾಕಿ ಕಡಲೆಬೇಳೆ ಸ್ವಲ್ಪ ಕ್ರಂಚಿ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕಿದ್ದೀನಿ. ಇವತ್ತು ನಾನು ಯಾವಾಗಲೂ ತುರಿದ್ಬಿಟ್ಟು ಸೇರಿಸ್ತಾ ಇದ್ದೆ, ಬಟ್ ಇವತ್ತು ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಹಾಕೋದನ್ನು, ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇವತ್ತು ತುರಿಯೋದ್ರ ಬದಲು ಪೀಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೇ ಮಾಡಿ ನೋಡಿದೆ. ಸಕ್ಕತ್ತಾಗಿತ್ತು ಟೇಸ್ಟು. ಕೆಲವೊಬ್ಬರು ಇದಕ್ಕೆ ಮೆಂತ್ಯ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಕ್ತಾರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ, ಬಟ್ ನಾನು ಸಿಂಪಲ್ಲಾಗೇ ಇಡ್ತೀನಿ ಯಾವಾಗ್ಲೂ. ಆ್ಯಕ್ಚುಲಿ ಸಿಂಪಲ್ಲಾಗೆ ಮಾಡಿದ್ರೂ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ಕಾಂಪ್ಲಿಕೇಟೆಡ್ ಮಾಡ್ಕೋಬಾರ್ದು ಅಡುಗೆಗಳನ್ನ. ಫಟಾಫಟ್ ಅಂತ ಮಾಡೋ ರೀತಿಯಲ್ಲೇ ಇದ್ಬಿಡಬೇಕು. ಮಾವಿನಕಾಯಿ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಕ್ರಂಚಿ ಆಗೋವರೆಗೂ, ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಅರಿಶಿನ ಪುಡಿ, ಅನ್ನದ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ಉಪ್ಪನ್ನು ಹಾಕಿ ಈ ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಂಡೆ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಚಿತ್ರಾನ್ನ ರೆಡಿ. ಆ್ಯಂಡ್ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹಾಸನಲ್ಲಿ ಇರಲಿಲ್ಲ, ಒಂದು 3 days ಮೈಸೂರಲ್ಲಿದ್ದೆ. ತುಂಬ ಆರ್ಡರ್ಸ್ ಪೆಂಡಿಂಗ್ ಉಳ್ಕೊಂಡಿತ್ತು ಅಂತ. ನೆನ್ನೆ ಎಲ್ಲ ಡ್ರೈ ಪೌಡರ್ಸ್ನ ರೆಡಿ ಮಾಡಿ ಇಟ್ಟಿದ್ದಾಯಿತು. ಆ್ಯಂಡ್ ಇವತ್ತಿಗೆ ನಾನು ಫ್ರೆಶ್ಶಾಗಿ ಡ್ರೈ ನಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ, ಅಂದರೆ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡು. ಎಷ್ಟು ಆರ್ಡರ್ ಬಂದಿದೆ ಅಂದರೆ, ನಾನು ಯೂಶ್ವಲಿ ಒಂದು ಸಲ ನಾನು ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡು ಮಾಡಿದ್ರೆ 6 kg ಆಗುವಷ್ಟು ಲಡ್ಡು ಆಗುತ್ತೆ. ಬಟ್ ಇವತ್ತು ನನಗೆ ಅರೌಂಡ್ ಒಂದು 11 kg ಆಗುವಷ್ಟು ಲಡ್ಡು ಆರ್ಡರ್ ಇದೆ. ಆದರೆ ನಾನೇನು ಜಾಸ್ತಿ ಮಾಡ್ಕೊಳ್ಳಲ್ಲ. ತುಂಬ ಜಾಸ್ತಿ ಆದಷ್ಟು ಹೆವಿ ಅಂತ ಅನಿಸ್ಬಿಡುತ್ತೆ ನನಗೆ. ತುಂಬ ಹೆಕ್ಟಿಕ್ ಆದಂಗೆ ಅನಿಸುತ್ತೆ, ತುಂಬ ಸುಸ್ತು ಆ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಎವ್ರಿ ಡೇ ಮಾಡೋ ರೀತಿಯಲ್ಲೇ 6 kg ಆಗುವಷ್ಟೇ ಪದಾರ್ಥಗಳನ್ನ ತೊಗೊಂಡು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಆ ರೀತಿ ಇಲ್ಲ. ಮನೆ ತುಪ್ಪನೇ ಯೂಸ್ ಮಾಡಿ ತುಂಬಾ ನೀಟಾಗಿ ಮನೆಯಲ್ಲೇ ಕಿಚನ್ನಲ್ಲಿ ನಾನೇ ಪ್ರಿಪೇರ್ ಮಾಡೋ ಅಂಥದ್ದು ಇದು. ಸೊ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಬ್ಬೊಬ್ಬರು 1 kg ಆರ್ಡರ್ ಮಾಡಿ ತೊಗೊತಾ ಇದ್ದೀರಾ. ಆ್ಯಂಡ್ ಒಂದೊಂದು ಪದಾರ್ಥನೂ ಟೈಮ್ ಕೊಟ್ಟು ಚೆನ್ನಾಗಿ ಹುರಿದು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ.
ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡು ಜೊತೆಗೆ ಇವತ್ತು ಬೀಟ್ರೂಟ್ ಮತ್ತು ABC ಮಾಲ್ಟ್ಗೂ ತುಂಬಾ ಆರ್ಡರ್ಸ್ ಬಂದಿತ್ತು. ಒಬ್ಬೊಬ್ಬರು ಅರ್ಧ ಕೆ ಜಿ ಅನ್ನೋ ರೀತಿಯಲ್ಲಿ ಒಂದು 3 to 4 kg ಆಗುವಷ್ಟು ಆರ್ಡರ್ಸ್ ಬಂದಿತ್ತು. ಹಾಗಾಗಿ ಅದನ್ನು ಸಹ ಫ್ರೆಶ್ ಆಗಿ ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಬಂದು ಬೀಟ್ರೂಟ್ ಮಾಲ್ಟ್. ನೀವೇನಾದರೂ ಅನಿಮಿಕ್ ಆಗಿದ್ದೀರಾ, ರಕ್ತಹೀನತೆ ಇದೆ ಅಂತ ಅಂದರೆ ನೀವು ಬೀಟ್ರೂಟ್ ಮಾಲ್ಟ್ ತೊಗೊಳ್ಳಿ. ನಮ್ಮಲ್ಲಿ ಸಿಗೋವಂಥ ಬೀಟ್ರೂಟ್ ಮಾಲ್ಟ್ ತುಂಬಾ ಚೆನ್ನಾಗಿದೆ. ಇದು ಬಂದು ABC ಮಾಲ್ಟ್ ಅಂದರೆ ಆ್ಯಪಲ್, ಕ್ಯಾರೆಟ್ ಮತ್ತು ಬೀಟ್ರೂಟ್ ಮಾಲ್ಟ್ ಮೂರೂ ಇರುತ್ತೆ ಇದರಲ್ಲಿ. ನಿಮಗೆ ಪದೇ ಪದೇ ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ತಾಯಿದೆ, ಮುಖದಲ್ಲಿ ಬಂಗು ಆ ರೀತಿ ಕಲೆಗಳಾಗ್ತಾ ಇದೆ, ಪಿಂಪಲ್ ಮಾರ್ಕ್ಸ್ ಉಳ್ಕೊತಾ ಇದೆ ಅಂತ ಅಂದರೆ ನೀವು ದಿನ ABC ಮಿಲ್ಕ್ ಮಿಕ್ಸ್ನ ತೊಗೊಳ್ಳೋದ್ರಿಂದ ತುಂಬಾ ಸ್ಕಿನ್ನಿಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮಿಲ್ಕ್ ಮಾತ್ರ ಸಖತ್ತಾಗುತ್ತೆ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು, 1 ಸ್ಪೂನ್ ಆಫ್ ಮಿಲ್ಕ್ಗೆ ಸಖತ್ ಎಫೆಕ್ಟಿವ್ ಆಗಿದೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಆ್ಯಡೆಡ್ ಕಲರ್ಸ್ ಇಲ್ಲ, ಆ್ಯಡೆಡ್ ಫ್ಲೇವರ್ ಇಲ್ಲ. ಕಂಪ್ಲೀಟ್ಲಿ ವೆಜಿಟೇಬಲ್ಸ್ನ ಡ್ರೈ ಮಾಡಿ ನಾವು ಪೌಡರ್ ಮಾಡಿ ಮಾಡೋ ಅಂಥದ್ದು ಇವೆಲ್ಲ.